ಭಾವ ಕಣ್ ಮುಚ್ಕೊಂಡ್ ಬೀಳ್ತಾರೆ ಹಳ್ಳಕ್ಕೆ. ನಮ್ ಸೆಟ್ ಅಲ್ಲಿ ಭಾಗ್ಯಲಕ್ಷ್ಮಿ ಸೆಟ್ ಅಲ್ಲಿ ಅಕ್ಕ ದಿನಕ್ಕೊಬ್ರೊಬ್ರು ಬರ್ಡೇ ಹೇಳೋರು. ಇವರು ಇವಾಗ ಫಸ್ಟ್ ಡೇ ನಿಮ್ಗೆ ಇವ್ರ ಬರ್ಡೇ ಅಂತ ಹೇಳಿರ್ತಾರೆ, ನೀವು ಹೋಗಿ ವಿಶ್ ಮಾಡಿರ್ತೀರ, ಅವ್ರದ್ ಬರ್ಡೇ ಅಲ್ಲ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ಏನ್ ಮಾಡ್ತೀರಾ, ನಾನ್ ಬಂದ್ ಹೇಳಿದ್ರು ನೀವ್ ನನ್ನ ನಂಬಲ್ಲ. ಬಟ್ ಇವ್ರಿಬ್ರು ಎಂತ ಸಿನ್ಸಿಯರ್ ಪಾರ್ಟೀಸ್ ಅಂದ್ರೆ ದಿನ ನಂಬೋರು. ನಾವ್ ಯಾರ್ಯಾರು ಹೇಳ್ತೀವಿ ದಿನ ನಂಬೋದು. ಹಂಗ್ ಮಾಡೋರು ಭಾವ ಅಂಡ್ ಶಮಂತ್ ಇಬ್ರು. ಮೇಡಮ್ ಈಗ ನಟಿಯಾಗಿ ಕೆರಿಯರ್ ಅಲ್ಲಿ ಮುನ್ನುಗ್ತಾ ಇದ್ರ, ಸೊ ಈಗ ಅದಷ್ಟೇ ಅಲ್ಲದೆ ಯಾವಾಗ ನಟಿ ಆದ್ಮೇಲೆ ಸೊ ಅವಕಾಶಗಳು ಎಲ್ಲಿ ತನಕ ಇರುತ್ತೋ ಹೇಳಕ್ಕಾಗಲ್ಲ. ಸೊ ಬ್ಯಾಕ್ ಗ್ರೌಂಡ್ ಫಿನಾನ್ಷಿಯಲ್ ಆಗಿ ಎಷ್ಟು ಯೋಚನೆ ಮಾಡಿ ಇಟ್ಕೊಂಡಿದ್ದೀರಾ ಅಂತ, ಫಿನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಅದು ನನ್ನ ಪೇರೆಂಟ್ಸೇ ನೋಡ್ಕೋತಾರೆ. ನಾನು ಟೋಟಲ್ ಏನು ನಂದು ಇವಾಗ ಪೇಮೆಂಟ್ ಆಗಿರ್ಬೋದು ಪ್ರತಿಯೊಂದೂ ನನ್ನ ಪೇರೆಂಟೇ ನೋಡ್ಕೊಳ್ಳೋದ್ರಿಂದ ನಾನು ಆ ಒಂದು ಇದರಲ್ಲಿ ಇನ್ನೂ ಇಂಡಿಪೆಂಡೆಂಟ್ ಆಗಿ ಏನು ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಐ ಆಮ್ ಸ್ಟಿಲ್ ಡಿಪೆಂಡೆಂಟ್ ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಆರ್ ಸಮಥಿಂಗ್. ಸೊ ಟೋಟಲ್ ನನ್ನ ಪೇರೆಂಟ್ಸೇ ನೋಡ್ಕೋತಾ ಇದ್ದಾರೆ. ಅಲ್ಲ, ನಿಮ್ಮದೇ ಸರ್ಟನ್ ಪ್ಲಾನಿಂಗ್ಸ್ ಏನಿಲ್ಲ? ಯಾಕಂತಂದ್ರೆ ಫೈನಾನ್ಷಿಯಲ್ ಕೆಲವರೆಲ್ಲರೂ ಯೋಚನೆ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿರಬೇಕು ಆ ಥರ. ಈ ಥರ ಸೇವಿಂಗ್ಸ್ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಯಾವ ಕ್ಷಣಕ್ಕೆ ಏನಾಗುತ್ತೋ ಹೇಳೋದಕ್ಕಾಗಲ್ಲ. ಸೊ ನಾವು ಬಂದಿರುವಂಥ ಅಮೌಂಟನ್ನು ನಾವು ಸೇವ್ ಮಾಡ್ಕೋಬೇಕು, ಯಾಕಂತಂದರೆ ನಾಳೆ ದಿನ ಬೇರೊಬ್ಬರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ ಬೇಡ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ ನಿಮ್ದು ಆ ಥರ ಯೋಚನೆಗಳೇನಾದ್ರು ಇದೆಯಾ, ಇಲ್ಲ ಪೇರೆಂಟ್ಸೇ ಎಲ್ಲ ಬ್ಯಾಲೆನ್ಸ್ ಮಾಡ್ತಿರ್ತಾರ ಅಂತ? ಫುಲ್ ಪೇರೆಂಟ್ಸೇ ಬ್ಯಾಲೆನ್ಸ್ ಮಾಡ್ತಿರೋದು. ಸೊ ನಂದು ಆಚೆ ಈಚೆ ಏನೂ ಇಲ್ಲ. ಅಂದರೆ ಟೋಟಲ್ ನಂದು ಫೈನಾನ್ಸ್ ಏನಿದೆ ಆ್ಯಂಡ್ ಅಮೌಂಟ್ ವಿಚಾರವಾಗಿ ಪ್ರತಿಯೊಂದೂ ನನ್ನ ಪೇರೆಂಟ್ಸೇ ನೋಡ್ಕೋತಾ ಇರೋದು. ನಾನು ಇನ್ನೂ ಆ ಕಡೆ ಇನ್ನೂ ಹೋಗಿಲ್ಲ, ಇಂಡಿಪೆಂಡೆಂಟ್ ಆಗಿ ಆ ಕಡೆ ಇನ್ನೂ ಥಿಂಕ್ ಮಾಡೋದಕ್ಕೆ ಹೋಗಿಲ್ಲ. ಈಗ ನಟಿ ಆಗಿಲ್ಲ ಅಂತಂದ್ರೆ ಡಾಕ್ಟರ್ ಆಗ್ತಿದ್ರಿ ಅನ್ಸುತ್ತೆ. ಆಬ್ವಿಯಸ್ಲಿ. ಸೊ ಈಗ ಆಲ್ಮೋಸ್ಟ್ ಎಲ್ಲ ನಟಿಯರು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾನೆ ಬೇರೊಂದು ಉದ್ಯಮಕ್ಕೆ ಕಾಲಿಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ನೀವೇನಾದರೂ ಆ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀರಾ ಅಂತ? ನಾನು ಇವಾಗ ಪ್ರೆಸೆಂಟ್ಲಿ BCA ಮಾಡ್ತಾ ಇದ್ದೀನಿ. ನಾನು ಗೊತ್ತಿಲ್ಲ ಅಂದರೆ ಮುಂದೆ ಏನಾಗುತ್ತೆ ನಾನು ಇವಾಗಲೇ ಪ್ರಿಡಿಕ್ಟ್ ಮಾಡಲ್ಲ. ಬಟ್ ನನಗೆ MBA ಮಾಡಬೇಕು ಅನ್ನೋದೊಂದಿದೆ. ಸೊ ಸಂವೇರ್ ನಾನು ಬಿಸ್ನೆಸ್ ಅಲ್ಲಾದ್ರೂ ಸಮಥಿಂಗ್ ಮಾಡಬೇಕು ಅಂತ ಇದೆ. ಬಿಕಾಸ್ ನಾನು ಸೈನ್ಸ್ ನನ್ಗೆ ತುಂಬ ಪ್ರಿಯಾರಿಟಿ ಆಗಿತ್ತು ಒಂದು ಟೈಮಲ್ಲಿ. ಬಟ್ ಆ ಕಡೆ ನನಗೆ ಹೋಗೋಕ್ಕಾಗಿಲ್ಲ ಅಂತಂದಾಗ ನೆಕ್ಸ್ಟ್ ನನಗೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಐ ಥಿಂಕ್ ನಾನು ಈ ಕಡೆ ಹೋಗಬೇಕು ಅಂತ ಇದೆ. ಸೊ ನೋಡೋಣ, ದೇವ್ರ ದಯದಿಂದ ಅದು ಆದರೆ ದೆನ್ ಆ ಕಡೆ ಪ್ಲ್ಯಾನ್ಸ್ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.